ನಿಮ್ಮ ವಾಹಿನಿ. ಇದ್ದಿದ್ದು ಇದ್ದ ಹಾಗೆ. ಆದಿಚುಂಚನಗಿರಿ ಕ್ಷೇತ್ರದ 71ನೇ ಪೀಠಾಧಿಪತಿಗಳಾದ ಭೈರವೈಕ್ಯ ಪರಮ ಪೂಜ್ಯ ಬಾಲಗಂಗಾಧರನಾಥ ಸ್ವಾಮೀಜಿಯವರ ದೇವಾಲಯ ಮತ್ತು ಪುತ್ಥಳಿ ಅನಾವರಣಗೊಳ್ಳುತ್ತಿದ್ದು, ಈ ದೈವಿ ಕಾರ್ಯಕ್ಕೆ ಭಕ್ತರು, ಮಠದ ಹಿತೈಷಿಗಳು ಮತ್ತು ನಾಡಿನ ಜನತೆ ಆಗಮಿಸಬೇಕೆಂದು ಪರಮ ಪೂಜ್ಯ ಪೀಠಾಧಿಪತಿಗಳಾದ ಶ್ರೀ ಶ್ರೀ ನಿರ್ಮಲಾನಂದನಾಥ ಸ್ವಾಮೀಜಿಯವರು ಪತ್ರಿಕಾಗೋಷ್ಠಿ ನಡೆಸಿ ತಿಳಿಸಿದರು. ದಿನಾಂಕ 15ನೇ ತಾರೀಕು ಮಠದ ಕ್ಷೇತ್ರದಲ್ಲಿ ವಿವಿಧ ದೈವ ಕಾರ್ಯಕ್ರಮಗಳು ನೆರವೇರಲಿದ್ದು, ದೇಶದ ಪ್ರಧಾನಮಂತ್ರಿಗಳಾದ ನರೇಂದ್ರ ಮೋದಿಯವರು ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಲಿದ್ದಾರೆ. ಕಾರ್ಯಕ್ರಮಕ್ಕೆ ಸುಮಾರು 1 ಲಕ್ಷಕ್ಕೂ ಹೆಚ್ಚು ಭಕ್ತರು ಆಗಮಿಸುತ್ತಿದ್ದು, ಎಲ್ಲರಿಗೂ ಕೂಡ ಸೂಕ್ತ ಆಸನದ ವ್ಯವಸ್ಥೆ, ಉಪಹಾರ ವ್ಯವಸ್ಥೆ ಮಾಡಲಾಗಿದೆ. ಈ ಕಾರ್ಯಕ್ರಮಕ್ಕೆ ಬಂದು ಗುರುಗಳ ಆಶೀರ್ವಾದವನ್ನು ಪಡೆಯಬೇಕೆಂದು ತಿಳಿಸಿದರು. ನಾವು ಕೊಡ್ತಿರ್ತಕ್ಕಂಥ ಈ ಮಂದಿರದ ವಿಶೇಷತೆ ನೀವು ಕೇಳೋದಕ್ಕೆ ಮುಂಚೆ ನಾನು ಹೇಳ್ತೀನಿ. ಮಧ್ಯದಲ್ಲಿ ಭೈರವೈಕ್ಯರಾಗಿರ್ತಕ್ಕಂಥ ನಮ್ಮ ಪೂಜ್ಯಗಳು ಆತ್ಮರ ಸ್ವರೂಪ ಅಂತ ನಾವು ತಿಳ್ಕೊಳ್ಬೇಕಾಗುತ್ತೆ. ಸಹಜವಾಗಿ ನಮ್ಮ ದರ್ಶನ ಶಾಸ್ತ್ರದಲ್ಲಿ ನಾನು ಅಂದರೆ ಆತ್ಮನಾಗಿರ್ತಕ್ಕಂಥ ಯಾರೇ ಆದರೂ 3 ದೇಹಗಳನ್ನು ಹೊತ್ತಿರ್ತಕ್ಕಂಥದ್ದು. ಸ್ಥೂಲವಾಗಿರ್ತಕ್ಕಂಥ ಒಂದು ಸ್ಥೂಲ ದೇಹ, ಮನ, ಬುದ್ಧಿ, ಚಿತ್ತ, ಅಹಂಕಾರವನ್ನು ಹೊಂದಿರತಕ್ಕಂಥ ಒಂದು ಸೂಕ್ಷ್ಮ ದೇಹ, ಅಜ್ಞಾನವಾಗಿರ್ತಕ್ಕಂಥ ಒಂದು ಕಾಸಲ್ ಮಾಡಿ ಕಾರಣ ದೇಹ ಅಂತ ಕರೀತಾರೆ. ಪ್ರಾರಂಭಿಸಿ 9 ನವವಿಧದ ಸೇವಾ ಕ್ಷೇತ್ರವನ್ನು 9 ನಿಮ್ಸ್ ಆಫ್ ಸರ್ವಿಸಸ್ ಅಂತ ಅನ್ನ, ಅಕ್ಷರ, ಆರೋಗ್ಯ, ಅರಣ್ಯ, ಮಕ್ಕಳು, ರೈತರು. ಪೂಜ್ಯ ಗುರುಜಿ ಇನಿಷಿಯೇಟೆಡ್ ಅಬೌಟ್ 9 different services to the needs of the society. ಅಂಥ ಮಹಾನುಭಾವರು ಇಡೀ ಮೇಲೆ 69 ವರ್ಷಗಳ ಕಾಲ ಇದ್ದಂಥ ಪೂಜ್ಯಗಳು ದೇಹವನ್ನು ಬಿಟ್ಟು ಸುಮಾರು 13 ವರ್ಷಗಳಾಯಿತು. ಪೂಜ್ಯಗಳು ಐಕ್ಯವಾದಂಥ ಈ ಒಂದು ಪವಿತ್ರ ಕ್ಷೇತ್ರದಲ್ಲಿ ಶಿಲಾಮಯವಾಗಿರ್ತಕ್ಕಂಥ ನೂತನ ದೇವಾಲಯ ನಿರ್ಮಾಣ ಆಗಿದೆ. ಇದರ ದೇವಸ್ಥಾನದಲ್ಲಿ, ದೇಗುಲದಲ್ಲಿ, ಮಂದಿರದಲ್ಲಿ ಪ್ರಾಣ ಪ್ರತಿಷ್ಠಾಪನಾ ಕಾರ್ಯಕ್ರಮಗಳು ಈಗಾಗಲೇ ಮುಗಿದಿದ್ದಾವೆ. ಒಟ್ಟು ಮಂದಿರದ ಲೋಕಾರ್ಪಣೆ ಕಾರ್ಯಕ್ರಮ 15ನೇ ತಾರೀಕು ಆಗೋದಿದೆ. ಈ ಒಂದು ಲೋಕಾರ್ಪಣೆಯ ಕಾರ್ಯಕ್ರಮವನ್ನು ಕಾಲಭೈರವೇಶ್ವರ ಸ್ವಾಮಿ ಮತ್ತು ಪೂಜ್ಯಗಳ ಆಶೀರ್ವಾದದೊಂದಿಗೆ ನಾಡಿನ ನಮ್ಮ ದೇಶದ ಹೆಮ್ಮೆಯ ಪ್ರಧಾನಮಂತ್ರಿಗಳಾದಂಥ ಶ್ರೀ ನರೇಂದ್ರ ಮೋದಿಜಿಯವರು ಈ ಒಂದು ಲೋಕಾರ್ಪಣಾ ಕಾರ್ಯಕ್ರಮವನ್ನು ಭಕ್ತಿಯಿಂದ, ಪ್ರೀತಿಯಿಂದ, ಶ್ರದ್ಧೆಯಿಂದ ನಡೆಸಿಕೊಳ್ಳುತ್ತಿದ್ದಾರೆ. ಅಗತ್ಯತೆಗೆ ಅನುಗುಣವಾಗಿ ಸೇವಾ ಕ್ಷೇತ್ರವನ್ನು ಬದಲಾಯಿಸಿ ಬೇರೆಯವರಿಗೆ ಮಾರ್ಗದರ್ಶನ. ಪೂಜ್ಯಗುರು ಡಾಕ್ಟರ್ ಬಾಲಗಂಗಾಧರ ಸ್ವಾಮೀಜಿಯವರು 1984ರಲ್ಲಿ 71ನೇ ಪೀಠಾಧಿಕಾರಿಗಳಾಗಿ ಇಂದಿನ ಈ ಗೋಷ್ಠಿಯಲ್ಲಿ ಬಹಳ ಕಾಲದಿಂದ ನಿರೀಕ್ಷೆಯನ್ನು ಇಟ್ಟುಕೊಂಡಿದ್ದಾರೆ. ಶ್ರೀ ಗುರು ಭೈರವೈಕ್ಯ ಮಂದಿರದ ಲೋಕಾರ್ಪಣೆ ಮಾಡುವ ಒಂದು ಕಾರ್ಯಕ್ರಮ. ಪೂಜ್ಯಗುರು ಶ್ರೀ ಡಾಕ್ಟರ್ ಬಾಲಗಂಗಾಧರ ಮಹಾಸ್ವಾಮೀಜಿಯವರಿಗೆ, ಶ್ರೀ ಕ್ಷೇತ್ರದವರಿಗೆ, ನಾಡಿಗೆಲ್ಲ ತಿಳಿದಿರತಕ್ಕಂಥ ವಿಚಾರವಾಯಿತು. ಸುಮಾರು 1800 ವರ್ಷಗಳಷ್ಟು ಇತಿಹಾಸವುಳ್ಳಂಥ ಶ್ರೀ ಕ್ಷೇತ್ರ ಆದಿಚುಂಚನಗಿರಿ ನಾಥ ಪರಂಪರೆಯ ಪ್ರಮುಖ ಆಧ್ವರ್ಯ ಮತ್ತು ಸಂಸ್ಥಾಪಕರು ಗೋರಕ್ಷನಾಥರು ತಪಸ್ಸನ್ನು ಮಾಡಿ ಈ ನಾಡನ್ನು, ಈ ಜಾಗವನ್ನು ಪುಣ್ಯಮಯಗೊಳಿಸಿದಂಥ ಪವಿತ್ರ ಕ್ಷೇತ್ರ ಇದು. ಗೋರಕ್ಷನಾಥರು ಮೊದಲನೇ ಜಗದ್ಗುರುಗಳಾಗಿ, ನಂತರದಲ್ಲಿ ನಮ್ಮ ಪೂಜ್ಯಗುರು ಶ್ರೀ ಡಾಕ್ಟರ್ ಬಾಲಗಂಗಾಧರ ಮಹಾಸ್ವಾಮೀಜಿಯವರು 71ನೇ ಜಗದ್ಗುರು. 1800 ವರ್ಷಗಳ ನಂತರದಲ್ಲಿ 71 ಜಗದ್ಗುರುಗಳು. ಆದಿಚುಂಚನಗಿರಿ ಮಠದ ಪ್ರಧಾನ ಕಾರ್ಯದರ್ಶಿಗಳಾದ ಪ್ರಸನ್ನನಾಥ ಸ್ವಾಮೀಜಿ ಮಾತನಾಡಿ, ಭಕ್ತರು, ಮಠದ ಹಿತೈಷಿಗಳು ಎಲ್ಲರೂ ಕೂಡ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಬೇಕೆಂದು ಕೋರಿಕೊಂಡರು. ಸಮಾಜಮುಖಿ ಸೇವೆಯಲ್ಲಿ ತೊಡಗಿಸಿಕೊಂಡಿರುವ ಪೂಜ್ಯ ಜಗದ್ಗುರು ಪದ್ಮಭೂಷಣ ಪುರಸ್ಕೃತ ಭೈರವೈಕ್ಯ ಡಾಕ್ಟರ್ ಬಾಲಗಂಗಾಧರನಾಥ ಸ್ವಾಮೀಜಿಯವರ ಶ್ರೀಗುರು ಭೈರವೈಕ್ಯ ಮಂದಿರದ ಕಾರ್ಯಕ್ರಮದ ನಿಮಿತ್ತ ಇವತ್ತು ನಿಮ್ಮೆಲ್ಲರನ್ನು ಈ ಪ್ರಸಂಗಕ್ಕೆ ಕರೆದಿದೆ. ವಿಶೇಷವಾಗಿ ಪರಮ ಪೂಜ್ಯ ಜಗದ್ಗುರು ಡಾಕ್ಟರ್ ಬಾಲಗಂಗಾಧರನಾಥ ಸ್ವಾಮೀಜಿಯವರು ಕ್ಷೇತ್ರದ ಅಭಿವೃದ್ಧಿ
ಉತ್ತಮವನ್ನು ಕೊಟ್ಟು ಕ್ಷೇತ್ರವನ್ನು ನಡೆಸಿದ್ದಾರೆ. ಹಾಗೆಯೇ ಅದರ ಜೊತೆಯಲ್ಲಿ ಬಹಳಷ್ಟು ಸೇವೆಗಳು, ಮನುಷ್ಯ ಸೇವೆ, ಮಾನವ ಸೇವೆಯನ್ನು ಭಾವನಾತ್ಮಕ ಬೆಳೆಸಿರುವಂಥ ಈ ಸಂಸ್ಥೆಯ ನಡೆಯುವಂಥ ಪೂಜ್ಯರ ಮಹಾಮಂದಿರದ ಉದ್ಘಾಟನಾ ಕಾರ್ಯಕ್ರಮ ನಡೀತಾ ಇದೆ. ವಿಶೇಷವಾಗಿ 3 ದಿವಸಗಳ ಕಾಲ ಆಧ್ಯಾತ್ಮಿಕ ಮತ್ತು ಧಾರ್ಮಿಕ ಹೋಮ ಹವನಾದಿ ಕಾರ್ಯಕ್ರಮಗಳು ನಡೆದು 15ನೇ ತಾರೀಕು ಇದನ್ನು ಲೋಕಾರ್ಪಣೆ ಮಾಡುವಂಥ ಮಹತ್ ಕಾರ್ಯ ಆಗ್ತಾ ಇದೆ. ಈ ಕಾರ್ಯಕ್ರಮ ಪ್ರಯುಕ್ತ ನಿಮ್ಮೆಲ್ಲರನ್ನು ಈ ಕಾರ್ಯಕ್ರಮಕ್ಕೆ ಆಹ್ವಾನಿಸಿದೆ. ಹಾಗಾಗಿ ಇಂಥ ಕಾರ್ಯಕ್ರಮದಲ್ಲಿ ಪೂಜ್ಯ ಜಗದ್ಗುರು ಶ್ರೀ 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 ನಿರ್ಮಲಾನಂದನಾಥ ಮಹಾಸ್ವಾಮಿಜಿಯವರು ದಿವ್ಯ ಸಾನ್ನಿಧ್ಯವನ್ನು ವಹಿಸಿಕೊಂಡು ಸುದ್ದಿ 3 ವಾಹಿನಿಯ ಹೆಚ್ಚಿನ ಮಾಹಿತಿಗಾಗಿ ಸಬ್ಸ್ಕ್ರೈಬ್ ಆಗಿ ಹಾಗೂ ಬೆಲ್ ಬಟನ್ ಒತ್ತಿ.